Social Science, Class 7, Chapter 15. Socio-religious. ಸಾಮಾಜಿಕ ಧಾರ್ಮಿಕ. ಸಮಾಜ ಮತ್ತು ಧರ್ಮ ಎರಡಕ್ಕೂ ಸಂಬಂಧಿಸಿದ. ಸ್ಲಗಿಶ್, ನಿಧಾನ, ಚುರುಕಿಲ್ಲದ ಅಥವಾ ನಿಧಾನವಾಗಿ ನಡೆಯುವ. ಹಾರ್ಮೋನಿಯಸ್, ಒಗ್ಗಟ್ಟಿನ, ಶಾಂತಿ ಮತ್ತು ಸಹಕಾರ ಇರುವ. ಮೀನಿಂಗ್ಲೆಸ್, ಅರ್ಥವಿಲ್ಲದ, ಪ್ರಯೋಜನ ಇಲ್ಲದ ಅಥವಾ ವ್ಯರ್ಥವಾದ. ಇನ್ ಹ್ಯೂಮನ್, ಅಮಾನುಷ, ಮಾನವೀಯತೆ ಇಲ್ಲದ ವರ್ತನೆ. ರಿಫಾರ್ಮಿಸ್ಟ್, ಪರಿಷ್ಕಾರಕ, ಸಮಾಜವನ್ನು ಸುಧಾರಿಸಲು ಬಯಸುವ ವ್ಯಕ್ತಿ. ಇಂಟರ್ಕಾಸ್ಟ್, ಜಾತಿ ಮಧ್ಯದ, ಬೇರೆ ಬೇರೆ ಜಾತಿಗಳ ನಡುವೆ ಸಂಬಂಧ ಅಥವಾ ವಿವಾಹ. ಡಿಪ್ರೈವ್ಡ್, ವಂಚಿತ, ಸೌಲಭ್ಯ ಅಥವಾ ಹಕ್ಕು ಕಳೆದುಕೊಂಡವರು. ನಾನ್ ಬ್ರಾಹ್ಮಿನ್, ಬ್ರಾಹ್ಮಣರಲ್ಲದ, ಬೇರೆ ಜಾತಿಗೆ ಸೇರಿದ ಜನರು. ಪ್ರೀಸ್ಟ್ಲಿ, ಪೂಜಾರಿಗಳ, ಪೂಜೆ ಅಥವಾ ಧರ್ಮ ಕಾರ್ಯ ಮಾಡುವವರ ಸಂಬಂಧಿತ. ಫೀಮೇಲ್ ಇನ್ಫ್ಯಾಂಟಿಸೈಡ್, ಹೆಣ್ಣು ಮಗು ಕೊಲೆ, ಹೆಣ್ಣು ಮಕ್ಕಳನ್ನು ಹುಟ್ಟಿದ ಕೂಡಲೇ ಕೊಲ್ಲುವ ಪದ್ಧತಿ. ಆಂಗ್ಲೋ ಇಂಡಿಯನ್, ಇಂಗ್ಲಿಷ್, ಭಾರತೀಯ, ಬ್ರಿಟಿಷ್ ಮತ್ತು ಭಾರತೀಯ ಮಿಶ್ರ ವಂಶದ ಜನರು. ವೇದಿಕ್ ಮೂವ್ಮೆಂಟ್, ವೇದ ಚಳುವಳಿ, ವೇದಗಳ ಅಧ್ಯಯನ ಮತ್ತು ಪ್ರಚಾರ ಮಾಡಿದ ಚಳುವಳಿ. ಪ್ಯೂರಿಫಿಕೇಶನ್, ಶುದ್ಧೀಕರಣ, ಶುದ್ಧತೆ ತರುವುದು ಅಥವಾ ಅಪವಿತ್ರತೆ ತೆಗೆದುಹಾಕುವುದು. ಹ್ಯುಮ್ಯಾನಿಟೇರಿಯನ್, ಮಾನವೀಯ, ಮನುಷ್ಯರ ಹಿತದಾಯಕ. ಫೈನಾನ್ಷಿಯಲ್, ಆರ್ಥಿಕ, ಹಣಕಾಸು ಅಥವಾ ಹಣಕ್ಕೆ ಸಂಬಂಧಿಸಿದ. ಥಿಯೋಸೋಫಿಕಲ್, ತತ್ವಶಾಸ್ತ್ರೀಯ, ದೇವ ಮತ್ತು ಮಾನವ ನಂಟಿನ ಬಗ್ಗೆ ಅಧ್ಯಯನ. ಯೂನಿವರ್ಸಲ್, ವಿಶ್ವವ್ಯಾಪಿ, ಎಲ್ಲರಿಗೂ ಸೇರಿದ ಅಥವಾ ಜಗತ್ತಿನ ಮಟ್ಟದ. ಬ್ರದರ್ಹುಡ್, ಸಹೋದರತ್ವ, ಎಲ್ಲರನ್ನೂ ಒಬ್ಬರಂತೆ ಕಾಣುವ ಭಾವನೆ. ಕಂಪ್ಯಾರಿಟಿವ್, ಹೋಲಿಕೆಯ, ಎರಡು ವಿಷಯಗಳನ್ನು ಹೋಲಿಸುವ. ಅನ್ಎಕ್ಸ್ಪ್ಲೇನ್, ವಿವರಿಸದ, ಅರ್ಥ ಹೇಳದ ಅಥವಾ ತಿಳಿಯದ. ಲ್ಯಾಟೆಂಟ್, ಅಡಗಿದ, ಒಳಗೆ ಇದ್ದು ಹೊರಗೆ ಕಾಣದ. ಮುಹಮ್ಮದನ್ ಲಿಟರರಿ, ಮುಸ್ಲಿಂ ಸಾಹಿತ್ಯದ, ಇಸ್ಲಾಂ ಧರ್ಮಕ್ಕೆ ಸಂಬಂಧಿಸಿದ ಸಾಹಿತ್ಯ. ಆಂಗ್ಲೋ ಓರಿಯೆಂಟಲ್, ಇಂಗ್ಲಿಷ್ ಪೂರ್ವದೇಶೀಯ, ಪಾಶ್ಚಾತ್ಯ ಮತ್ತು ಪೂರ್ವ ಸಂಸ್ಕೃತಿಯ ಮಿಶ್ರಣ. ಎರುಗವ ಕಮ್ಯುನಿಟಿ, ಎರುಗ್ವ ಸಮುದಾಯ, ಕೇರಳದ ಒಂದು ಹಳೆಯ ಸಾಮಾಜಿಕ ವರ್ಗ. ಎಜುಕೇಶನಲ್, ಶೈಕ್ಷಣಿಕ, ಶಿಕ್ಷಣಕ್ಕೆ ಸಂಬಂಧಿಸಿದ. ರಿಫಾರ್ಮರ್ಸ್, ಪರಿಷ್ಕಾರಕರು, ಸಮಾಜವನ್ನು ಸುಧಾರಿಸಿದ ನಾಯಕರು. ಕ್ರಿಸ್ಟಿಯನ್, ಕ್ರೈಸ್ತ, ಯೇಸು ಕ್ರಿಸ್ತನ ಧರ್ಮದವರಾದ. ಸ್ಟ್ರೈವ್ಡ್, ಶ್ರಮಿಸಿದರು, ಪ್ರಯತ್ನ ಮಾಡಿದರು. ರಿಫಾರ್ಮಿಂಗ್, ಪರಿಷ್ಕರಿಸುವುದು, ಬದಲಾವಣೆ
ಮತ್ತು ಸುಧಾರಣೆ ಮಾಡುವುದು. ರಿವೈವ್ ಪುನರುಜ್ಜೀವಗೊಳಿಸು, ಹಳೆಯದು ಮತ್ತೆ ಜೀವಂತಗೊಳಿಸು. ಎರಾಡಿಕೇಟ್ ನಿರ್ಮೂಲಗೊಳಿಸು, ಸಂಪೂರ್ಣವಾಗಿ ತೆಗೆದುಹಾಕು. ಅಡ್ವೊಕೇಟೆಡ್ ಬೆಂಬಲಿಸಿದರು, ಅಭಿಪ್ರಾಯವನ್ನು ಬಲವಾಗಿ ಹೇಳಿದರು. ಕ್ಲೆನ್ಸ್ ಶುದ್ಧಗೊಳಿಸು, ಸ್ವಚ್ಛಗೊಳಿಸುವುದು ಅಥವಾ ತಪ್ಪು ನಿವಾರಣೆ ಮಾಡುವುದು. ಜಸ್ಟಿಫೈ ಸಮರ್ಥಿಸು, ಏಕೆ ಸರಿ ಎಂದು ವಿವರಿಸು. ಡೆಡಿಕೇಟೆಡ್ ಸಮರ್ಪಿತ, ಒಂದು ಕೆಲಸಕ್ಕೆ ಸಂಪೂರ್ಣವಾಗಿ ನೀಡಿದ. ಪೇವ್ಡ್ ದಾರಿ ಮಾಡಿದರು, ಹೊಸ ಮಾರ್ಗ ತೋರಿಸಿದರು. ರೆಸ್ಪಾಂಡೆಡ್ ಪ್ರತಿಕ್ರಿಯಿಸಿದರು, ಉತ್ತರ ಕೊಟ್ಟರು ಅಥವಾ ಸ್ಪಂದಿಸಿದರು. ರೀಎಸ್ಟಾಬ್ಲಿಷ್ಡ್ ಮರುಸ್ಥಾಪಿಸಿದರು, ಮತ್ತೆ ಪ್ರಾರಂಭಿಸಿದರು. ಹೀಡಿಂಗ್ ಗಮನ ಕೊಟ್ಟರು, ಕೇಳಿ ಪಾಲಿಸಿದರು. ಎಲಿವಿಯೇಟ್ ಕಡಿಮೆ ಮಾಡು, ನೋವು ಅಥವಾ ತೊಂದರೆ ನಿವಾರಣೆ ಮಾಡು. ಎಂಪಸೈಸ್ಡ್ ಒತ್ತಿ ಹೇಳಿದರು, ಮುಖ್ಯವಾಗಿ ಪ್ರಸ್ತಾಪಿಸಿದರು. ಡ್ರೆಮ್ಟ್ ಕನಸು ಕಂಡರು, ಗುರಿ ಅಥವಾ ಆಶಯ ಇಟ್ಟುಕೊಂಡರು. ಇನ್ವೆಸ್ಟಿಗೇಟ್ ಪರಿಶೀಲಿಸಿದರು, ವಿಚಾರಣೆ ಅಥವಾ ಅಧ್ಯಯನ ಮಾಡಿದರು. ವ್ಯೂಡ್ ನೋಡಿದರು ಅಥವಾ ಪರಿಗಣಿಸಿದರು, ಒಂದು ರೀತಿಯಲ್ಲಿ ಅರ್ಥ ಮಾಡಿಕೊಂಡರು. ಶೋಲ್ಡರ್ ಹೊಣೆ ಹೊತ್ತರು, ಜವಾಬ್ದಾರಿ ತೆಗೆದುಕೊಂಡರು. ಟ್ರೀಟಿಂಗ್ ವರ್ತಿಸುವುದು, ಹೇಗೆ ನಡಗುತ್ತಾರೆ ಎನ್ನುವುದು. ಅಕಂಪನೆ ಜೊತೆಯಾದರು, ಜೊತೆಗೂಡಿ ಕೆಲಸ ಮಾಡಿದರು. ಬ್ಯಾಟ್ ಬೆಂಬಲಿಸಿದರು, ಸಹಾಯ ಮಾಡಿದರು. ರೈಟ್ಲಿ ಸರಿಯಾಗಿ, ನ್ಯಾಯವಾಗಿ ಅಥವಾ ಯೋಗ್ಯವಾಗಿ. ವೆಹಮೆಂಟ್ಲಿ ತೀವ್ರವಾಗಿ, ಬಲವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಫರ್ಮ್ಲಿ ದೃಢವಾಗಿ, ನಂಬಿಕೆಯೊಂದಿಗೆ ನಿಂತರು. ಅಪ್ರಾಪ್ರಿಯೇಟ್ಲಿ ಸೂಕ್ತವಾಗಿ, ಸಂದರ್ಭಕ್ಕೆ ತಕ್ಕಂತೆ. ಇನ್ಸ್ಟಂಟ್ಲಿ ತಕ್ಷಣ, ಕೂಡಲೇ ಅಥವಾ ತಡವಿಲ್ಲದೆ. ವರ್ಲ್ಡ್ ವೈಡ್ ವಿಶ್ವವ್ಯಾಪಕ, ಇಡೀ ಜಗತ್ತಿಗೆ ವ್ಯಾಪಿಸಿದ. ರಿಪೀಟೆಡ್ಲಿ ಆಗಾಗ, ಮತ್ತೆ ಮತ್ತೆ ಮಾಡಿದ. ಲೀಗಲಿ ಕಾನೂನು ಪ್ರಕಾರ, ಕಾನೂನಿನ ಆಧಾರದಲ್ಲಿ. ಆಕ್ಟಿವ್ಲಿ ಸಕ್ರಿಯವಾಗಿ, ಉತ್ಸಾಹದಿಂದ ಭಾಗವಹಿಸಿದ. ಸ್ಟ್ರಾಂಗ್ಲಿ ಬಲವಾಗಿ, ಸ್ಪಷ್ಟವಾಗಿ ಮತ್ತು ಧೈರ್ಯದಿಂದ. ಟಿಲ್ ಟುಡೇ ಇಂದಿಗೂ, ಇಂದಿನ ದಿನದವರೆಗೂ. ಅವೇಕನಿಂಗ್ ಜಾಗೃತಿ, ಅರಿವು ಮೂಡುವಿಕೆ. ರಿಫಾರ್ಮರ್ಸ್ ಸಮಾಜ ಪರಿಷ್ಕಾರಕರು, ಸಮಾಜ ಬದಲಾವಣೆ ಮಾಡಿದವರು.
ಎಂಪವರ್ಮೆಂಟ್ ಶಕ್ತೀಕರಣ, ಅಧಿಕಾರ ಮತ್ತು ಅವಕಾಶ ನೀಡುವುದು. ದಲಿತ್ಸ್ ದಲಿತರು, ಸಮಾಜದ ಹಿಂದುಳಿದ ವರ್ಗದ ಜನರು. ಇಂಪೆರಿಯಲಿಸಂ ವಸಾಹತುಶಾಹಿ, ಬಲಿಷ್ಠ ರಾಷ್ಟ್ರಗಳು ಇತರರ ಮೇಲೆ ಆಡಳಿತ ಮಾಡುವ ನೀತಿ. ಲಿಬರೇಷನ್ ಪಾತ್ ಟು, ಮುಕ್ತಿ ಮಾರ್ಗ, ಸ್ವಾತಂತ್ರ್ಯ ಅಥವಾ ಬದಲಾವಣೆಯ ದಾರಿ. ಸತಿ ಸತಿ ಪದ್ಧತಿ, ವಿಧವೆ ತನ್ನ ಪತಿಯ ಶವದೊಂದಿಗೆ ಸುಡುವ ಹಳೆಯ ಪದ್ಧತಿ. ಸೂಪರ್ಸ್ಟಿಷನ್ಸ್ ಮೂಢನಂಬಿಕೆಗಳು, ಅಜ್ಞಾನದಿಂದ ಬಂದ ತಪ್ಪು ನಂಬಿಕೆಗಳು. ಮೊನೋಥಿಸಂ ಏಕದೇವತಾವಾದ, ಒಬ್ಬ ದೇವರ ನಂಬಿಕೆ. ವೇದಾಂತ ವೇದಾಂತ ವೇದಗಳ ಅಂತಿಮ ಜ್ಞಾನ ಶಾಖೆ. ಜರ್ನಲಿಸಂ ಪತ್ರಿಕೋದ್ಯಮ, ಸುದ್ದಿಗಳನ್ನು ಬರೆಯುವ ಮತ್ತು ಹಂಚುವ ಕೆಲಸ. ಇಂಜಸ್ಟಿಸ್ ಅನ್ಯಾಯ, ನ್ಯಾಯವಿಲ್ಲದ ವರ್ತನೆ. ಆಶ್ರಮಾಸ್ ಆಶ್ರಮಗಳು, ಗುರುಗಳು ಬೋಧನೆ ಮಾಡಿದ ಸ್ಥಳಗಳು. ಡೆಸ್ಟಿಟ್ಯೂಟ್ಸ್ ಅನಾಥರು, ಯಾರು ನೋಡಿಕೊಳ್ಳದ ಬಡ ಜನರು. ಆರ್ಫನ್ಸ್ ಅನಾಥ ಮಕ್ಕಳು, ಪೋಷಕರಿಲ್ಲದ ಮಕ್ಕಳು. ಸ್ತ್ರಾತ ಲೋವರ್ ಸ್ತ್ರಾತ, ಹಿಂದುಳಿದ ವರ್ಗ, ಸಮಾಜದ ಕೆಳಗಿನ ವರ್ಗದ ಜನರು. ಡೈಲಾಗ್ ಸಂವಾದ, ಮಾತುಕತೆ ಅಥವಾ ಚರ್ಚೆ. ಇನ್ಫ್ಯಾಂಟಿಸೈಡ್ ಶಿಶು ಹತ್ಯೆ, ಮಗು ಹುಟ್ಟಿದ ಮೇಲೆ ಕೊಲ್ಲುವುದು. ಮೆಂಟರ್ ಸ್ಪಿರಿಚುವಲ್, ಆಧ್ಯಾತ್ಮಿಕ ಗುರು, ಮನಸ್ಸು ಮತ್ತು ಧರ್ಮ ಮಾರ್ಗ ತೋರಿಸುವ ಗುರು. ಇಂಟೆಲೆಕ್ಚುಯಲ್ಸ್ ಜ್ಞಾನಿಗಳು, ವಿದ್ಯಾವಂತರಾದ ಚಿಂತಕರು. ವೇದಾಸ್ ವೇದಗಳು, ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳು. ಇಂಪೇಟಸ್ ಪ್ರೇರಣೆ, ಚಳುವಳಿ ಅಥವಾ ಬದಲಾವಣೆಗೆ ಉತ್ತೇಜನ. ಸ್ವರಾಜ್ಯ ಸ್ವರಾಜ್ಯ, ಸ್ವಂತ ಆಡಳಿತ ಅಥವಾ ಸ್ವಾತಂತ್ರ್ಯ. ಡಿಸೈಪಲ್ ಶಿಷ್ಯ, ಗುರುನಿಂದ ಕಲಿಯುವ ವಿದ್ಯಾರ್ಥಿ. ಮಾಂಕ್ ಸನ್ಯಾಸಿ, ಜಗತ್ತನ್ನು ಬಿಟ್ಟು ಧ್ಯಾನ ಮಾಡುವವನು. ಡಿಮೈಸ್ ನಿಧನ, ಮರಣ ಅಥವಾ ಅಂತ್ಯ. ಫ್ಲೈಟ್ ಆಫ್ ಸೊಸೈಟಿ, ದುಸ್ಥಿತಿ, ಕಷ್ಟಕರ ಪರಿಸ್ಥಿತಿ. ಸ್ಟಾರ್ವೇಷನ್ ಹಸಿವಿನಿಂದ ಮರಣ, ಆಹಾರವಿಲ್ಲದ ಪರಿಸ್ಥಿತಿ. ಬ್ರಹ್ಮವಿದ್ಯ ಸಮಾಜ, ಬ್ರಹ್ಮವಿದ್ಯ ಸಮಾಜ, ಧಾರ್ಮಿಕ ಮತ್ತು ವಿದ್ಯಾ ಪ್ರಚಾರ ಸಂಘ. ಬ್ರದರ್ಹುಡ್ ಯೂನಿವರ್ಸಲ್, ವಿಶ್ವ ಸಹೋದರತ್ವ, ಎಲ್ಲರನ್ನೂ ಸಮಾನವಾಗಿ ಕಾಣುವ ಭಾವನೆ. ಬನಾರಸ್ ಹಿಂದೂ ಯೂನಿವರ್ಸಿಟಿ BHU, ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ, ಭಾರತದಲ್ಲಿನ ಪ್ರಸಿದ್ಧ ಶಿಕ್ಷಣ ಕೇಂದ್ರ. ಹೋಮ್ ರೂಲ್ ಮೂವ್ಮೆಂಟ್, ಸ್ವರಾಜ್ಯ ಚಳುವಳಿ, ಭಾರತೀಯ ಸ್ವತಂತ್ರಕ್ಕಾಗಿ ಹೋರಾಟ. ಪರ್ದಾ ಸಿಸ್ಟಮ್, ತಲಾಕ್, ಪರ್ದಾ ಪದ್ಧತಿ, ತಲಾಕ್, ಮಹಿಳೆಯರ ಮೇಲೆ ನಿಯಮಿತ ಹಳೆಯ ಪದ್ಧತಿಗಳು. ಟ್ರಾನ್ಸ್ಲೇಷನ್ ಸೊಸೈಟಿ, ಅನುವಾದ ಸಂಘ, ಜ್ಞಾನ ಗ್ರಂಥಗಳನ್ನು ಭಾಷಾಂತರಿಸಿದ ಸಂಸ್ಥೆ. ಎರುಗುವಾ
ಕಮ್ಯುನಿಟಿ. ತಿರುವಾಂಕೂರ್ ಎರುಗುವ ಸಮುದಾಯ, ತಿರುವಾಂಕೂರ್ ಭಾಗದ ಸಮಾಜ ವರ್ಗ. ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ, ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಸಂಘ, ಕೇರಳದ ಸಾಮಾಜಿಕ ಪರಿಷ್ಕಾರ ಸಂಘ. ಆನಿಮಲ್ ಸ್ಯಾಕ್ರಿಫೈಸ್, ಪ್ರಾಣಿ ಬಲಿ, ದೇವರಿಗಾಗಿ ಪ್ರಾಣಿಗಳನ್ನು ಕೊಲ್ಲುವ ಹಳೆಯ ಪದ್ಧತಿ. ಪೊಯೆಟಸ್, ಕವಯತ್ರಿ, ಹೆಣ್ಣು ಕವಿ. ಜೆಂಡರ್ ಡಿಸ್ಕ್ರಿಮಿನೇಷನ್, ಲಿಂಗಭೇದ, ಹೆಣ್ಣು ಮಕ್ಕಳಿಗೆ ಕಡಿಮೆ ಅವಕಾಶ ನೀಡುವ ಪದ್ಧತಿ. ಪ್ಲೇಗ್, ಡಿಸೀಸ್, ಮಾರಕ ರೋಗ, ಹಳೆಯ ಕಾಲದಲ್ಲಿ ವ್ಯಾಪಕವಾಗಿ ಹರಡಿದ ರೋಗ. ಫ್ರೀಡಮ್ ಫೈಟರ್, ತಾರಾಬಾಯಿ ಶಿಂದೆ, ಸ್ವತಂತ್ರ ಹೋರಾಟಗಾರ್ತಿ, ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿ. ಸ್ತ್ರೀ ಪುರುಷ್ ತುಲನಾ ಬುಕ್, ಸ್ತ್ರೀ ಪುರುಷ್ ತುಲನಾ, ಪುರುಷ ಮತ್ತು ಮಹಿಳೆಯ ಹಕ್ಕುಗಳ ಹೋಲಿಕೆ ಪುಸ್ತಕ. ಬೆಟರ್ಮೆಂಟ್ ಆಫ್ ವುಮೆನ್, ಮಹಿಳೆಯರ ಸುಧಾರಣೆ, ಶಿಕ್ಷಣ ಮತ್ತು ಹಕ್ಕುಗಳಲ್ಲಿ ಬೆಳವಣಿಗೆ. ಮುಕ್ತಿ ಮಿಷನ್, ಮುಕ್ತಿ ಮಿಷನ್, ಮಹಿಳೆಯರಿಗೆ ಸಹಾಯ ಮಾಡುವ ಸಂಸ್ಥೆ. ಆಲ್ಕೋಹಾಲಿಕ್ಸ್, ಮದ್ಯಪಾನಿಗಳು, ಮದ್ಯಕ್ಕೆ ಅಡ್ಡಿ ಹೊಂದಿದವರು. ಪಾಲಿಗಮಿ, ಬಹುಪತ್ನಿತ್ವ, ಒಬ್ಬ ಪುರುಷ ಹಲವು ಹೆಂಡತಿಗಳನ್ನು ಹೊಂದುವುದು. ಚೈಲ್ಡ್ ಮ್ಯಾರೇಜ್, ಬಾಲ್ಯ ವಿವಾಹ, ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡುವುದು. ಐಡಲ್ ವರ್ಷಿಪ್, ವಿಗ್ರಹಾರಾಧನೆ, ದೇವರನ್ನು ಮೂರ್ತಿಯಾಗಿ ಪೂಜಿಸುವುದು. ಸೈಂಟಿಫಿಕ್ ಸೊಸೈಟಿ, ವೈಜ್ಞಾನಿಕ ಸಂಘ, ವಿಜ್ಞಾನವನ್ನು ಪ್ರಚಾರ ಮಾಡುವ ಸಂಸ್ಥೆ. ಅಲಿಗ್ರಹ ಇನ್ಸ್ಟಿಟ್ಯೂಟ್ ಗಜೆಟ್, ಅಲಿಗಢ್ ಪತ್ರಿಕೆ, ಸೈಯದ್ ಅಹಮದ್ ಖಾನ್ ಪ್ರಾರಂಭಿಸಿದ ಪತ್ರಿಕೆ. ಪಾವರ್ಟಿ, ಬಡತನ, ಹಣ ಮತ್ತು ಸೌಲಭ್ಯಗಳ ಕೊರತೆ. ಇಗ್ನೊರೆನ್ಸ್, ಅಜ್ಞಾನ, ಜ್ಞಾನ ಅಥವಾ ಅರಿವಿನ ಕೊರತೆ. ಸ್ವದೇಶಿ, ಸ್ವದೇಶಿ, ದೇಶದಲ್ಲಿ ತಯಾರಿಸಿದ ವಸ್ತು ಬಳಕೆ ಮಾಡುವ ಚಳುವಳಿ.